ನಮಸ್ತೆ ವೀಕ್ಷಕರೇ, ಸುದ್ದಿಗಾರ ಲೇಡೀಸ್ಗೆ ಸ್ವಾಗತ. ನಾನು ನಿಮ್ಮ GM ರಾಜಶೇಖರ್. ಕಾಫಿ ನಾಡಲ್ಲಿ ರೈತ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಹಿನ್ನೆಲೆ ಪೊಲೀಸ್ ಜೀಪ್ಗೆ ಹೂ ಹಾಕಿ ಪುಷ್ಪ ನಮನ ಸಲ್ಲಿಸಿದ ಹೋರಾಟಗಾರರು. ಪೊಲೀಸರಿಗೂ ಹೂ ಹಾಕಿ ಘೋಷಣೆ ಕೂಗಿದ ಹೋರಾಟಗಾರರು. ಠಾಣೆ ಬಳಿ ಹೋಗ್ತಿದ್ದ ಕಂಡು ಸ್ಥಳಕ್ಕೆ ಬಂದ ASP ಜೈಕುಮಾರ್. ಸ್ಥಳಕ್ಕೆ ಬಂದ ASP ಅವರಿಗೆ ಹೂ ಹಾಕಿ ಘೋಷಣೆ ಕೂಗಿದ ಹೋರಾಟಗಾರರು. ಬಾಳೆಹೊನ್ನೂರು ಪೊಲೀಸ್ ಠಾಣೆ ಬಳಿ ಘಟನೆ. ಸ್ಟೇಷನ್ ಮುಂದೆ ನಿಂತಿದ್ದ KSRP ಬಸ್ಸಿಗೆ ಪುಷ್ಪ ನಮನ. ನಂತರ ಯಾರೋ ಬಂದು ಈ ಹೋರಾಟದ ದಿಕ್ಕನ್ನು ತಪ್ಪಿಸಕ್ಕೆ ಮಾಡ್ತಾ ಇದ್ದಾರೆ. ನಾವು ಬೆಳಿಗ್ಗೆ ನಾನು ಬಂದಿರಲಿಲ್ಲ ನಾಗೇಶಣ್ಣ, ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದು. ಬಟ್ ಏನಂದ್ರೆ ಎಲ್ಲೋ ಒಂದು ಕಡೆ ಈ ಹೋರಾಟಗಳು ಭಾರಿ ಗಟ್ಟಿಯಾಗಿ ನಡೀತಾ ಇದ್ದು, ಆ ಹೋರಾಟ ಹತ್ತಿಕ್ಕೋಸ್ಕರ ನಿನ್ನೆ ಈ ರೀತಿ ಒಂದು ಯಾವುದೋ ಹಿಂದ್ಗಡೆಯಿಂದ ಕೆಟ್ಟ ಶಕ್ತಿಗಳನ್ನು ಇಟ್ಕೊಂಡು ಮಾಡಿದ್ದಾರೆ. ನಮಗೂ ಸಮೇತ ನಮ್ಮ ರೈತರಿಗೂ ಯಾರು ಕೂಡ ಪೊಲೀಸ್ ಇಲಾಖೆ ಬಗ್ಗೆ ಕೆಟ್ಟ ಅಭಿಪ್ರಾಯ ಇಲ್ಲ. ಯಾಕಂದರೆ ಇವತ್ತು ಪೊಲೀಸು ವ್ಯವಸ್ಥೆ ಬಗ್ಗೆ ಸಂವಿಧಾನದ ಒಳಗಡೆ ನಮ್ಮ ದೇಶದ ಒಳಗಡೆ ಪೊಲೀಸ್ ವ್ಯವಸ್ಥೆ ಇರಲೇಬೇಕು. ಪೊಲೀಸ್ ವ್ಯವಸ್ಥೆ ಮಿಲಿಟರಿ ಇಲ್ಲ ಅಂತ ಹೇಳಿದ್ರೆ ಯಾರೋ ಏನೇನು ಬೇಕಾದರೂ ಇಲ್ಲಿಗಲ್ ಆಕ್ಟಿವಿಟೀಸ್ಗಳು ನಡೀತಾರೆ. ಪೊಲೀಸ್ ಇಲಾಖೆಗೂ ನಮ್ಮ ರೈತರು ಯಾವತ್ತೂ ಕೂಡ ಬೆನ್ನೆಲುಬು ನಿಲ್ತಾರೆ. ಬಟ್ ಯಾಕಂದ್ರೆ ನಿನ್ನೆ ವಿಚಾರದಲ್ಲಿ ರೈತರಲ್ಲೂ ಕೂಡ ರೈತ ಸಂಘಟನೆಗಳು ಕೂಡ ತುಂಬ ಮನಸ್ಸಿನವಾಗಿದೆ. ಯಾಕಂದ್ರೆ ನಿರಪರಾಧಿಗಳಿಗೆ ಒಂದು ಅಪರಾಧಿ ಅಂತ ರಾತ್ರಿ ಬೆಳಗ್ಗೆ ಯಾರ್ದೋ ಕುಮ್ಮಕ್ಕಿನಿಂದ FIR ಮಾಡ್ತಾರೆ ಅಂತ ಹೇಳಿದ್ರೆ ನಾಳೆ ಹೋರಾಟ ಅಷ್ಟು ನಿಮಗೆ ಗೊತ್ತು. ನೀವು ಕೂಡ ಎಲ್ಲ ಭಾಗದಲ್ಲಿ ಓಡಾಡಿ ಬಂದಿರ್ತೀರಿ. ಹಾಗಾಗಿ ಇವತ್ತು ಇಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಹೋರಾಟ ಆಗಿದೆ, ಮುಂದೆ ಜಿಲ್ಲಾ ಮಟ್ಟದಲ್ಲಿ ಆಗ್ತದೆ, ರಾಜ್ಯ ಮಟ್ಟದಲ್ಲಿ ಆಗ್ತದೆ ಅಲ್ವಾ? ಇನ್ನು ಮುಂದೆ ಸೇರಿಸೋದು ಬೇಡ. ಮತ್ತೆ ಈಗ ಅವರನ್ನ ಯಾಕಂದ್ರೆ ಅವರು ಕಾಫಿ ನಾಡಲ್ಲಿ ರೈತ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಹಿನ್ನೆಲೆ ಇಂದಿನ ಶೃಂಗೇರಿ ಕ್ಷೇತ್ರ ಬಂದ್ ಯಶಸ್ವಿಯಾಗಿ ಮುಕ್ತಾಯ. ಬಾಳೆಹೊನ್ನೂರಿನಲ್ಲಿ ನಡೆದ ಬಹಿರಂಗ ಸಮಾವೇಶ ಮುಕ್ತಾಯ. SP ಜಿತೇಂದ್ರ ಕುಮಾರ್ ದಯಾಮಗೆ ಮನವಿ ನೀಡಿದ ಹೋರಾಟಗಾರರು. ಪ್ರತಿಭಟನಾ ಸ್ಥಳಕ್ಕೆ ಬಂದು ಮನವಿ ಪಡೆದು ಹೋದ SP ಜಿತೇಂದ್ರ. ಕ್ರಮೇಣ ಓಪನ್ ಆಗ್ತಿರೋ ಅಂಗಡಿ ಮುಂಗಟ್ಟುಗಳು. ಸರ್